ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ನಲ್ಲಿ ಒಂದೆರಡು ಈರುಳ್ಳಿನ ಫ್ರೈ ಮಾಡಿಟ್ಟಿದ್ದೆ. ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಿ ಒಂದು 10ರಿಂದ 12 ಗೋಡಂಬಿನ ಹಾಕಿ ಒಂದು ಟೊಮೆಟೊನ ದೊಡ್ಡಿಸಿ ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊನ ಚಿಕ್ಕದಿದ್ದರೆ 2 ಹಾಕ್ಕೊಳ್ಳಿ. ನಂತರ ಒಂದು 4 ಮೊಟ್ಟೆನ ಬಾಯ್ಲ್ ಮಾಡಿಟ್ಟಿದ್ದೀನಿ. ಒಂದು ಬೌಲಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡ್ರ್, 1 ಟೀ ಸ್ಪೂನ್ ಜೀರಿಗೆ ಪೌಡ್ರ್, 1 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಬಿಡಿ. ನಂತರ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪನೇ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಉರಿನ ಮೀಡಿಯಮ್ ಇಟ್ಟಿದ್ದೀನಿ. ಈ ಬಾಯ್ಲ್ ಮಾಡಿರೋಂಥ ಮೊಟ್ಟೆಗೆ ಸ್ವಲ್ಪ ಮಧ್ಯೆ ಈ ಥರ ಕಟ್ ಮಾಡಿದ್ದೀನಿ. ಹಾಕಿ 2 ಚಿಟಿಕೆ ಅರಿಶಿನ, 2 ಚಿಟಿಕೆ ಖಾರ ಪುಡಿ, 2 ಚಿಟಿಕೆ ಉಪ್ಪನ್ನ ಹಾಕಿ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ. ಈ ಥರ 2 ನಿಮಿಷ ಫ್ರೈ ಮಾಡಿ ತೆಗೆದ್ಬಿಡಿ ಒಂದು ಪ್ಲೇಟ್ನಲ್ಲಿ. ನಂತರ ಮಿಕ್ಕಿರೋಂಥ ಕುಕ್ಕಿಂಗ್ ಆಯಿಲಲ್ಲೇ 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1-2 ಹಸಿಮೆಣಸಿಕಾಯಿನ ಮಧ್ಯೆ ಕಟ್ ಮಾಡಿದ್ದೀನಿ. ಮಧ್ಯೆ ಕಟ್ ಮಾಡಿರೋಂಥ 2 ಹಸಿಮೆಣಸಿಕಾಯಿನ ಹಾಕಿ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಮೊಸರಿನಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ವ, ಆ ಮಸಾಲೆನ ಹಾಕಿ ಉರಿನ ಫುಲ್ ಕಡಿಮೆ ಇಟ್ಟು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಜಾರ್ನಲ್ಲಿ ಈರುಳ್ಳಿ, ಗೋಡಂಬಿ, ಅದನ್ನೆಲ್ಲ ಟಮಾಟೆ ಅದನ್ನ ಹಾಕಿ ಚೆನ್ನಾಗಿ 3ರಿಂದ 4 ನಿಮಿಷ ಫ್ರೈ ಮಾಡಿ. ಎಣ್ಣೆ ಬಿಟ್ಕೋಬೇಕು ನೋಡಿ. 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಕಪ್ ಬಿಸಿನೀರನ್ನ ಆ್ಯಡ್ ಮಾಡಿ, ತಣ್ಣೀರನ್ನ ಆ್ಯಡ್ ಮಾಡಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸಿ. ಚೆನ್ನಾಗಿ 5ರಿಂದ 6 ನಿಮಿಷ ಬೇಯಿಸಿದ್ದೀನಿ. ನಂತರ ನಾವು ಮೊಟ್ಟೆನ ಫ್ರೈ ಮಾಡಿಟ್ಟಿದ್ವಲ್ವ, ಆ ಮೊಟ್ಟೆನ ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ಎಗ್ ಗ್ರೇವಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ